ಮಾಂಗಲ್ಯಂ ತಂತು ನಾನೇನಾಗೆ 1.5 ಲಕ್ಷ ಇಲ್ಲ ಅಂದರೆ ಮಾಡಲ್ಲ ಅಂತ ಅನ್ನೋವಂಥ ಒಂದು ಅಲ್ಲ, ಅದು ಆ ಪಿಕ್ಚರ್ ಬೇಡ ನನಗೆ, ಬಿಟ್ಟೋಗ್ಲಿ ಅವರು ಅಂತ 1.5 ಲಕ್ಷ ಅಂತ ಡಿಮ್ಯಾಂಡ್ ಮಾಡಿದ್ದು ನಾನು. ಅದು ನೋಡಿದ್ರೆ 1.5 ಲಕ್ಷ ಅವ್ರಿಗೆ ಜುಜುಬಿ. ಅವ್ರು ತೆಲುಗಿನವರು, ಅವ್ರು ದೊಡ್ಡ ಬಜೆಟ್ನ. ಚಿರಂಜೀವಿಯ ಬಾಮೈದ ಅಲ್ಲು ಅರವಿಂದ್ ಅವರು, ಅವ್ರಿಗೆ ಯಾವ ಲೆಕ್ಕ 1.5 ಲಕ್ಷ? ಅವರು ಫಸ್ಟ್ ಏನಾಯ್ತು ಅಂತಂದರೆ, ನಾನು ವಿಡಿಯೋಕಾನ್ ಅವಾರ್ಡಿಗೆ ಹೈದರಾಬಾದಿಗೆ ಹೋಗಿದ್ದೆ. ಆವತ್ತಿನ ದಿವಸ ಡಯಾನಾ ಸ್ಪೆನ್ಸರು ಆ್ಯಕ್ಸಿಡೆಂಟಲ್ಲಿ ಔಟ್ ಲಂಡನ್ನಲ್ಲಿ. ಮಾರನೇ ದಿನ ಬಂದರೆ ನಮ್ಮ ಮನೇಲಿ ಜಾನ್ ಅಂತ ಇದ್ದರು, ರಾಜಶೇಖರು, ರವಿವರ್ಮ ಇವರೆಲ್ಲ ಇದ್ದರು. ಅವ್ರು ಬಂದ ತಕ್ಷಣ ಹೇಳಿದ್ರು, ಅಣ್ಣ ನಿಮ್ಮನ್ನು ಕೇಳಿಕೊಂಡು ಚಂಪಕಧಾಮ ಅಂತ ಮ್ಯಾನೇಜರು ಮತ್ತು ಅಲ್ಲು ಅರವಿಂದ್ ಅವರ ಮ್ಯಾನೇಜರು ಬಂದಿದ್ದರು. ಏನು ವಿಷಯ? ಇದು ಯಾವುದೊಂದು ಸಿನಿಮಾ ಮ್ಯೂಸಿಕ್ ಮಾಡ್ಬೇಕಂತ. ಹೌದಾ? ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಮಾರನೇ ದಿನ ಬಂದರು ಅವರು, ರಾಮರಾಜು ಅಂತ ಮ್ಯಾನೇಜರು ಮತ್ತು ಚಂಪಕಧಾಮ ಅಂತ ಇಬ್ಬರು ಬಂದು ಚಂಪಕಧಾಮ ಹೇಳಿದ್ರು, ಮನೋಹರ್ ಇದು ರವಿಚಂದ್ರನ್ ಅವರ ಸಿನಿಮಾ ಅಂತ ಹೇಳಿದ ತಕ್ಷಣ ನಾನು ರವಿಚಂದ್ರನ್ ಅವ್ರದ್ದು ನಾವು ಮಾಡೋಂಗಿಲ್ಲ, ನಾನು ಮಾಡಲ್ಲ. ಯಾಕೆ ಅಂದರೆ, ಅದು ನಮ್ಮ ಗುರುಗಳು ಹಂಸಲೇಖ ಸರ್ ಅವರೇ ಮಾಡ್ತಾರಲ್ಲ, ನಾನು ಮಾಡೋದು ತಪ್ಪಾಗತ್ತೆ. ಅವೆಲ್ಲ ಏನಿಲ್ಲ ರೀ, ಅವರೇ ಹೇಳಿದ್ದು, ಪ್ರೊಡ್ಯೂಸರೇ ಡಿಸೈಡ್ ಮಾಡಿದ್ದು. ನೋಡಿ ಇಲ್ಲೇ ಕೇಳಿ, ರಾಮರಾಜು ಇಲ್ಲೇ ಇದ್ದಾರೆ, ಅವರೇ ಮ್ಯಾನೇಜರು. ಇಲ್ಲ ನಾನು ಮಾಡಲ್ಲ. ಯಾಕೆ ರೀ, ಏನು ರೀ ನಿಮ್ಮದು ಅಂತ 10,000 ಅಡ್ವಾನ್ಸು ಟೇಬಲ್ ಮೇಲೆ ಇಟ್ಟರು. ತೊಗೊಂಡೋಗಿ, ನಾನು ಮಾಡಲ್ಲ ಇದು ಹಾಗೆ ಅಂತ ಆಟ ಮಾಡಿದೆ. ಇಲ್ಲ ರೀ, ನೀವು ತಗೊಳ್ಳೇಬೇಕು, ನಮ್ಗೆ ಅಲ್ಲಿಂದ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ. ಇಲ್ಲ ನಾನು ತಗೊಳ್ಳಲ್ಲ ಅಂತ ಹಂಗೆ ಅಲ್ಬಿಟ್ಟು ಹೋದ್ರೆ ಅವರು. ಆ ದುಡ್ಡು ಟೇಬಲ್ ಮೇಲೆ ಹಾಗೆ ಇತ್ತು. ನಾನೆಲ್ಲ ಹುಡುಗರಿಗೆ ಹೇಳಿದೆ, ಅದನ್ನು ಮುಟ್ಬೇಡಿ, ಅದು ಹಂಗೆ ಇರಲಿ, ನಾಳೆ ಬಂದರೆ ಅವರು ಕೊಟ್ಬಿಡೋಣ ಅಂತ. ಯಾಕಂದರೆ ನಾವು ಕೊಡೋ ಅಷ್ಟೊಳಗೆ ಅವ್ರು ಹೇಳಿಬಿಟ್ಟು ಹೋದರು ಅವರು, ಚಂಪಕಧಾಮ. ಮತ್ತು ಮಾರನೇ ದಿನ ಬಂದರು, ಯಾವಾಗಿಂದ ಕಂಪೋಸಿಂಗ್ ಅಂತ. ಯಾವಾಗಿಂದ ಅಲ್ಲ, ನಾನು ಮಾಡಲ್ಲ ಅಂತ. ಯಾಕೆ ರೀ ಮಾಡಲ್ಲ? ಅಲ್ಲ ನಾನು ಇಲ್ಲ ನೀವು ಮಾಡಲೇಬೇಕು ಅಂತ ಪ್ರೊಡ್ಯೂಸರ್ ಹೇಳಿದಾರಲ್ರಿ ಅಂದಾಗ, ಹಂಗೂ ಮಾಡಬೇಕಂತಂದರೆ ನಾನು ಹಂಸಲೇಖ ಸರ್ ಹತ್ರ ಒಂದು ಮಾತು ಕೇಳಬೇಕು. ನೋಡಿ ಸರ್, ರವಿಚಂದ್ರನ್ ಅವ್ರದ್ದು ಸಿನಿಮಾ ನನಗೆ ಅವಕಾಶ ಬಂದಿದೆ, ಮಾಡೋದಾ ಬೇಡವಾ ಅಂತ ಒಂದು ಮಾತು ಕೇಳಬೇಕು, ನನ್ನ ಗುರುಗಳವರು ಅಂತ. ರೀ ಅವರಿಗೆ ನಾವು ಆಲ್ರೆಡಿ ನೀವು ಅಡ್ವಾನ್ಸ್ ತೊಗೊಂಡಿದ್ದೀರಿ ಅಂತ ಹೇಳು ಅಂತ. ನನಗೆ ಒಂದು ಆಕಾಶವೇ ಕಳಿಸ್ಬಿದ್ದಂಗೆ ಆಯಿತು. ತೆರಿಗೆ ಇವಾಗ ನಾನು ಹೇಳೋಕ್ಕೆ ಹೋದರೂ ಸಾರ್ ಏನು ಅನ್ಕೋತಾರೆ, ಅಡ್ವಾನ್ಸ್ ತೊಗೊಂಡು ಇವಾಗ ನಾಟಕ ಮಾಡ್ತಾನೆ ಅಂತ ಇದಾಗಲ್ವ. ಅದಕ್ಕೆ ನನಗೆ ಇನ್ನೂ ಅಪ್ಸೆಟ್ ಆಗ್ಬಿಟ್ಟೆ. ನನಗೆ ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ನೀವು ಯಾರಲ್ಲಿ ಕೇಳಿದ್ರೆ ಹಂಗೆ ಹೇಳಿದ್ರಿ, ಈಗ ಸಾರ್ ಏನು ಅನ್ಕೋತಾರೆ, ನಾನು ಯಾವಾಗ ರೀ ಅಡ್ವಾನ್ಸ್ ತೊಗೊಂಡಿದ್ದು ನಿಮ್ಮ ಹತ್ರ? ಇಲ್ಲೇ ಇದೆ ದುಡ್ಡು, ತೊಗೊಂಡೋಗಿ, ನಾನು ಮಾಡೋದೇ ಇಲ್ಲ ಅಂತ. ಆವಾಗ ಅವ್ರಿಗೊಂಥರ ಅಪ್ಸೆಟ್ ಆಯಿತು, ಚಂಪಕಧಾಮ ಮತ್ತು ರಾಮರಾಜ್ ಅವರಿಗೂ. ಅವ್ರೇನು ಮಾಡಿದ್ರು, ನಮ್ಮ ಮನೇಲಿ ಅವಾಗ ಲ್ಯಾಂಡ್ ಫೋನು, ಇದು ರವಿಚಂದ್ರನ್ ಸರ್ ಮನೆಗೆ ಫೋನ್ ಮಾಡಿದರು. ಫೋನ್ ಮಾಡಿ ರವಿಚಂದ್ರನಿಗೆ ಹೇಳಿದ್ರು, ಮನೋರು ಮಾಡಲ್ಲ ಅಂತ ಕೂತಿದ್ದಾರೆ, ಅದು ಹಂಸಲೇಖ ಸರ್ ಅವರೇ ಮಾಡಲಿ ಅಂತ, ನಾನು ಮಾಡಲ್ಲ ಅಂತ ಕೂತಿದ್ದಾರೆ ಅಂತ. ಕೊಡಿ ಫೋನ್ ಅವ್ರಿಗೆ ಅಂತ. ರವಿ ಸರು ಫೋನ್ ತೊಗೊಂಡ್ರು. ಮನೋಹರ್, ಇದು ನಿಮ್ಮ ಡಿಸಿಷನ್ ಅಲ್ಲ, ನನ್ನದು ಅಲ್ಲ. ಹಂಸಲೇಖ ಸರ್ಗೆ ಪ್ರೀತಿಸೋ ತಪ್ಪ ಒಂದು ಕೊಟ್ಟಿದ್ದೀವಿ, ಇನ್ನೊಂದು ಸಿನಿಮಾ ನಿಮಗೆ ಅಂತ ಪ್ರೊಡ್ಯೂಸರ್ ಡಿಸೈಡ್ ಮಾಡಿದ್ದಾರೆ. ನೀವು ಸುಮ್ಮನೆ ಮಾಡಿ, ಇವೆಲ್ಲ ನೀವು ಸಂಕೋಚ ಏನು ಬೇಡ, ನಿಮಗೆ ಮುಜುಗರ ಏನು ಮಾಡ್ಕೋಬೇಡಿ, ಮಾಡಿ ನೀವು ಅಂತ ರವಿ ಸರ್ ಹೇಳಿದ ಮೇಲೆ ನನಗೆ ನಾನು ಮುಲಾಜಿಗೆ ಸಿಗಾಕೊಂಡು ಆಯಿತು ಅಂತ ಒಪ್ಕೊಂಡೆ. ಇನ್ನೇನು ಮಾಡೋದು, ಇಲ್ಲಿ ಬೇರೆ ಸಾರ್ ಹತ್ರ ಹೋಗಂಗೂ ಇಲ್ಲ ನಾನು. ಹಿಂಗಾಗಿ ರೆಕಾರ್ಡಿಂಗ್ ಸಾಂಗ್ ಇದು ಕಂಪೋಸಿಂಗೆಲ್ಲ ಆಯಿತು, ಓಕೆ, ಟ್ಯೂನೆಲ್ಲ ಓಕೆ ಆಯಿತು. ಆಮೇಲೆ ರೆಕಾರ್ಡಿಂಗು ಆಯಿತು. ಅದಾದಮೇಲೆ ನಾನು ಸುಮಾರು 1 ವರ್ಷ ಹಂಸಲೇಖ ಸರ್ಗೆ ಮುಖನೇ ತೋರಿಸ್ಲಿಲ್ಲ. ಅವರು ಎಲ್ಲಿ ಯಾವುದೋ ಸ್ಟುಡಿಯೋದಲ್ಲಿದ್ದರೆ ನಾನು ಆ ಸ್ಟುಡಿಯೋಗೆ ಹೋಗ್ತಿರ್ಲಿಲ್ಲ. ಯಾಕೆ? ನನಗೊಂದು ಗಿಲ್ಟಿ ಫೀಲಿಂಗು. ರವಿಚಂದ್ರನ್ ಅವ್ರ ಸಿನಿಮಾ ಅವರೇ ಮಾಡಬೇಕಾದ ನಾನು ಏನೋ ಒಂದು ತಪ್ಪು ಮಾಡಿದ ಭಾವ ನನಗಿತ್ತು. ಬಟ್ 1 ವರ್ಷ ಆದಮೇಲೆ ಆಕಾಶ್ ಸ್ಟುಡಿಯೋದಲ್ಲಿ ಮುಖಾಮುಖಿ ಇದಾಯಿತು, ಭೇಟಿ ಆಯಿತು. ಆವಾಗ ನಾನು ತಪ್ಪಿಕೊಂಡು ಸರ್ ಹೇಳಿದ್ರು, ಚೆನ್ನಾಗಿ ಮಾಡಿದೆ ಕಣೋ ಮಂಗಲ್ಯ ಅಂತಂತಲೇ ನಾನೇನು ಪರವಾಗಿಲ್ಲ ಕಣ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಆವಾಗ ಸಮಾಧಾನ ಆಯ್ತು ನನಗೆ.